ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಎಂಬ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಇದನ್ನು ನಿಮಗೆ ಎಕ್ಸಾಮ್ನಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಕೇಳ್ತಾರೆ. ಈಗಾಗಲೇ ನಾವು ಕ್ವಾಲಿಟೇಟಿವ್ ಅನಾಲಿಸಿಸ್ನ ಸ್ಟಡಿ ಮಾಡಿದ್ದೀವಿ. ಕ್ವಾಲಿಟೇಟಿವ್ ಅನಾಲಿಸಿಸ್ನಲ್ಲಿ ನಾವು ಏನು ಸ್ಟಡಿ ಮಾಡ್ತೀವಿ? ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ನಮಗೆ ಬೇಕಾಗಿರೋ ಎಲಿಮೆಂಟ್ ಪ್ರೆಸೆಂಟ್ ಇದೆಯಾ ಅಥವಾ ಆಬ್ಸೆಂಟ್ ಇದೆಯಾ ಅಂತ ಮಾತ್ರ ಗೊತ್ತಾಗುತ್ತೆ. ಎಲ್ಲಿ? ಕ್ವಾಲಿಟೇಟಿವ್ ಅನಾಲಿಸಿಸ್ನಲ್ಲಿ, ಹೌದಲ್ವಾ? ಅಂದರೆ ಹಿಯರ್ ವಿಲ್ ಟೆಸ್ಟ್ ಫಾರ್ ರಿಕ್ವೈರ್ಡ್ ಎಲಿಮೆಂಟ್ ಆರ್ ವಿಲ್ ಡಿಟೆಕ್ಟ್ ದ ರಿಕ್ವೈರ್ಡ್ ಎಲಿಮೆಂಟ್. ಬಟ್ ಇನ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ನಲ್ಲಿ ನಾವು ಒಂದು ವೇಳೆ ಇಲ್ಲಿ ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್ ಈ ಥರ ಟೆಸ್ಟ್ ಮಾಡಿರ್ತೀವಿ, ಪ್ರೆಸೆಂಟ್ ಇದೆಯಾ ಇಲ್ವಾ ಅಂತ. ಅದು ಎಷ್ಟು ಪ್ರಮಾಣದಲ್ಲಿ ಪ್ರೆಸೆಂಟ್ ಇದೆ, ಅದು ಎಷ್ಟು ಕ್ವಾಂಟಿಟಿನಲ್ಲಿ ಪ್ರೆಸೆಂಟ್ ಇದೆ ಅಂತ ನಮಗೆ ಕ್ವಾಂಟಿಟೇಟಿವ್ ಟೆಸ್ಟ್ನಲ್ಲಿ ಗೊತ್ತಾಗುತ್ತೆ. ಓಕೆ, ಮೋಸ್ಟ್ ಆಫ್ ದ ಟೈಮ್ಸ್ ನಿಮಗೆ ಎಕ್ಸಾಮ್ನಲ್ಲಿ ಎಸ್ಟಿಮೇಟ್ ದ ಎಲಿಮೆಂಟ್ ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್, ಹೈಡ್ರೋಜನ್ ಅಂತ ಕೇಳಿರ್ತಾರೆ. ಓಕೆ, ಆರ್ ಎಲ್ಸ್ ಕೆಲವೊಂದು ಮೆಥಡ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ನ ಎಸ್ಟಿಮೇಟ್ ಮಾಡಬೇಕಂದ್ರೆ ಅದಕ್ಕೆ ನಾವು ಲೀಬಿಕ್ಸ್ ಮೆಥಡ್ ಅಂತ ಕರಿತೀವಿ. ಲೀಬಿಕ್ಸ್ ಮೆಥಡ್ ಮೂಲಕ ನಾವು ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ನ ಎಸ್ಟಿಮೇಟ್ ಮಾಡ್ತೀವಿ. ಇನ್ ಟುಡೇಸ್ ಕ್ಲಾಸ್ ವಿಲ್ ಸ್ಟಡಿ ದ ಲೀಬಿಕ್ಸ್ ಮೆಥಡ್. ಅಂದರೆ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ನ ಯಾವ ರೀತಿ ನಾವು ಕ್ವಾಂಟಿಫೈ ಮಾಡ್ತೀವಿ, ಅದು ಎಷ್ಟು ಇದೆ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ, ಅದು ಎಷ್ಟು ಪ್ರಮಾಣದಲ್ಲಿ ಪ್ರೆಸೆಂಟ್ ಇದೆ ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ದಟ್ ಈಸ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್. ಓಕೆ, ಏನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಈ ಮೆಥಡ್ನ, ಇದನ್ನು ನಾವು ಲೀಬಿಕ್ಸ್ ಮೆಥಡ್ ಅಂತ ಕರಿತೀವಿ. ಓಕೆ, ದಟ್ ಈಸ್ ಎಸ್ಟಿಮೇಷನ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಬೈ ಲೀಬಿಕ್ಸ್ ಮೆಥಡ್. ಫಸ್ಟ್ ಪಾಯಿಂಟ್, ಇನ್ ದಿಸ್ ಮೆಥಡ್ ವಿ ಆರ್ ಗೋಯಿಂಗ್ ಟು ಎಸ್ಟಿಮೇಟ್ ಬೋತ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್. ಓಕೆ, ಈ ಎಕ್ಸ್ಪೆರಿಮೆಂಟಲ್ಲಿ ನಾವು ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಎರಡೂ ಎಲಿಮೆಂಟ್ಸ್ಗಳು ಯಾವ ಪ್ರಮಾಣದಲ್ಲಿ, ಅಂದರೆ ಎಷ್ಟು ಪ್ರಮಾಣದಲ್ಲಿ ಪ್ರೆಸೆಂಟ್ ಇದೆ ಅಂತ ನಾವು ಎಸ್ಟಿಮೇಟ್ ಮಾಡ್ತೀವಿ. ಓಕೆ, ನಂಬರ್ 2, a known mass of organic compound is burned in the presence of excess of oxygen and copper oxide. ಅಂದರೆ a known mass ಅಂದರೆ ಏನು ನಿಮಗೆ ನೆನಪಿರಬೇಕು. ಇನ್ಮೇಲಿಂದ known ಅಂದರೆ ಏನು? ಗೊತ್ತಿರೋದು ಅಲ್ವಾ? known ಅಂದರೆ ಗೊತ್ತಿರೋದು. ಓಕೆ, known mass ಅಂದರೆ ನಾವು ಎಷ್ಟು ಪ್ರಮಾಣದಲ್ಲಿ ಒಂದು ಮಾಸ್ ಅಂದರೆ ಎಷ್ಟು ಗ್ರಾಮ್ ತಗೊತೀವಿ ಅಂತ, ಎಷ್ಟು ಗ್ರಾಮ್ನ ನಾವು ಸ್ಯಾಂಪಲ್ ಅಂದರೆ ಆರ್ಗ್ಯಾನಿಕ್ ಸ್ಯಾಂಪಲ್ ನಾವು ಎಷ್ಟು ಗ್ರಾಮ್ ತಗೊತೀವಿ ಅಂತ ನಮಗೆ ಗೊತ್ತಿರುತ್ತೆ. ಓಕೆ, ಆ ಥರ ಒಂದು ನೋನ್ ಮಾಸ್ನ ಅಂದರೆ ನಾವು ಎಷ್ಟು ತೊಗೊತೀವಿ ಗೊತ್ತಿರುತ್ತೆ. ಇಲ್ಲಿ ನಾವು 1 ಗ್ರಾಮ್ ಆದರೂ ತೊಗೋಬೋದು, 2 ಗ್ರಾಮ್ ಆದರೂ ತೊಗೋಬೋದು, 500 mgನಾದರೂ ತೊಗೋಬೋದು. ಸೊ ನಾವು ಎಷ್ಟು ತೊಗೊತೀವಿ ಅಂತ ನಮಗೆ ಗೊತ್ತಿರುತ್ತೆ. ಓಕೆ, ಆರ್ಗ್ಯಾನಿಕ್ ಸ್ಯಾಂಪಲ್ನ ಆ ಥರ ಒಂದು ನೋನ್ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ನ ತಗೊಂಡು ನಾವು ಬರ್ನ್ ಮಾಡ್ತೀವಿ. ಓಕೆ, ಸಿ ಹಿಯರ್ ನಾವು ಅದನ್ನು ಬರ್ನ್ ಮಾಡ್ತೀವಿ. ಹೇಗೆ? ಇನ್ ಪ್ರೆಸೆನ್ಸ್ ಆಫ್ ಎಕ್ಸೆಸ್ ಆಕ್ಸಿಜನ್. ಸಿ, ನಾವಿಲ್ಲಿ ಆಕ್ಸಿಜನ್ನ ಸಪ್ಲೈ ಮಾಡ್ತೀವಿ. ಓಕೆ, ಬರ್ನ್ ಮಾಡುವಾಗ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಹಾಗೆ ಕಾಪರ್ ಆಕ್ಸೈಡ್. ಓಕೆ, ನಾವು ಕಾಪರ್ ಆಕ್ಸೈಡ್ ಹಾಗೆ ಆಕ್ಸಿಜನ್ ಪ್ರೆಸೆನ್ಸ್ನಲ್ಲಿ ಈ ಸ್ಯಾಂಪಲ್ನ ಬರ್ನ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್, ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಇನ್ ದ ಕಾಂಪೌಂಡ್ ಆರ್ ಆಕ್ಸಿಡೈಸ್ ಟು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ರೆಸ್ಪೆಕ್ಟಿವ್ಲಿ. ಅಂದರೆ ಈ ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ಏನು ನಮಗೆ ಕಾರ್ಬನ್ ಹಾಗೆ ಹೈಡ್ರೋಜನ್ ಇರುತ್ತೆ ಅದನ್ನು ನಾವು ಇಲ್ಲಿ ಬರ್ನ್ ಮಾಡಿದಾಗ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಆ್ಯಂಡ್ ಕಾಪರ್ ಆಕ್ಸೈಡ್ ಇದೇನು ನಮಗೆ ಆಕ್ಸಿಡೈಸ್ ಆಗುತ್ತಲ್ವ, ಇಲ್ಲಿ ಆಕ್ಸಿಡೈಸ್ ಆಗಿ ಇಲ್ಲಿ ನಮಗೆ ಪಾಸ್ ಆಗುತ್ತಲ್ಲ, ಅದು ಏನಾಗಿರುತ್ತೆ ನಮಗೆ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಆಗಿ ನಮಗದು ಅದು ಹೊರಗಡೆ ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಈ ಥರ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ನಮಗೆ ಕಾರ್ಬನ್ ಹೈಡ್ರೋಜನ್ ಇರೋದು ಇದು ಒಂದು ಆರ್ಗ್ಯಾನಿಕ್ ಕಾಂಪೌಂಡ್. ಓಕೆ, ದಿಸ್ ಈಸ್ ಆರ್ಗ್ಯಾನಿಕ್ ಕಾಂಪೌಂಡ್. ಇಲ್ಲಿ ನಾವು ತೊಗೊಂಡಿರ್ತೀವಿ. ಒನ್ಸ್ ವಿ ಬರ್ನ್ಟ್ ಅಂತ ಅಂದರೆ ಓಕೆ, ನಾವಿಲ್ಲಿ ಅದನ್ನು ಬರ್ನ್ ಮಾಡಿದಾಗ ಇನ್ ಪ್ರೆಸೆನ್ಸ್ ಆಫ್ ದೀಸ್ ಥಿಂಗ್ಸ್ ನಮಗೆ ಏನು ಬರುತ್ತೆ? ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಹಾಗೆ ನಮಗೆ ವಾಟರ್ ಬರುತ್ತೆ. ಓಕೆ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿ ಹಿಯರ್ ಇಲ್ಲಿ ಏನಾಗಿದೆ, ಈ ಆರ್ಗ್ಯಾನಿಕ್ ಕಾಂಪೌಂಡ್ ನಮಗೆ ಯಾವ ರೀತಿ ಈಚೆ ಬರ್ತಿದೆ? ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ರೂಪದಲ್ಲಿ ನಮಗೆ ಈಚೆ ಬರ್ತಿದೆ. ಕ್ವಾಲಿಟೇಟಿವ್ ಅನಾಲಿಸಿಸ್ನಲ್ಲೂ ಇದೇ ಸಹ ಆಗ್ತಿತ್ತು ಅಲ್ವಾ, ಕಾಪರ್ ಆಕ್ಸೈಡ್ ನಾವು ಯೂಸ್ ಮಾಡಿದಾಗ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬರ್ತಿದೆ ಅಂದರೆ ಆರ್ಗ್ಯಾನಿಕ್ನಲ್ಲಿರೋ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ಬರ್ತಿದೆ. ಓಕೆ, ವಾಟರ್ ಬರ್ತಿದೆ ಅಂದರೆ ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿರೋ ಹೈಡ್ರೋಜನ್ ಇಲ್ಲಿ H2O ರೂಪದಲ್ಲಿ ಬರ್ತಿದೆ. ಅಂದರೆ ಈಗ ನಮ್ಮದು ನೆಕ್ಸ್ಟ್ ನಾವು ಕಾರ್ಬನ್ ಹಾಗೆ ಹೈಡ್ರೋಜನ್ ಬೇಕಂದರೆ ನಾವು ಏನು ಮಾಡಬೇಕು? ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಬಂದಿದೆ, ಎಷ್ಟು ವಾಟರ್ ಬಂದಿದೆ ಅಂತ ನಮಗೆ ಗೊತ್ತಿರಬೇಕು. ಓಕೆ,
that we will study in next point. The mass of water and carbon dioxide is determined by, see ಇಲ್ಲಿ ನಮಗೆ ಪಾಸಾಗಿ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಬರುತ್ತೆ. ಪಾಸಿಂಗ್ ದ ಮಿಕ್ಸರ್ ಇಲ್ಲಿ ನಮಗೆ ಬಂದಿರುತ್ತಲ್ವಾ, ಸಿ ಇಲ್ಲಿ ನಮಗೆ ಈ ಸ್ಯಾಂಪಲ್ದೇ ಇಲ್ಲಿ ನಮಗೆ CO2 ವಾಟರ್ ಇಲ್ಲಿ ಎರಡು ಮಿಕ್ಸರ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಪಾಸ್ ಆಗುವಾಗ ಓಕೆ, ಇಲ್ಲಿ ಎಂಟರ್ ಆಗಿಂದ ಮುಂಚೆ ಇಲ್ಲಿ ಎರಡು ಮಿಕ್ಸರ್ ಇರುತ್ತೆ ನಮಗೆ, ವಾಟರ್ ಹಾಗೆ CO2 ಈ ಮಿಕ್ಸರ್ ಇರುತ್ತೆ. ಇದನ್ನು ನಾವು ಅನ್ಹೈಡ್ರಸ್ ಕ್ಯಾಲ್ಶಿಯಂ ಕ್ಲೋರೈಡ್ ಹಾಗೆ ಸೊಲ್ಯೂಷನ್ ಯಾವುದು KOH ಸೊಲ್ಯೂಷನ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ನ ನಾವು ಈ ಮಿಕ್ಸರ್ನ ನಾವು ಇದರ ಥ್ರೂ ಪಾಸ್ ಮಾಡಿದಾಗ, ಈ ರೀತಿ ಪಾಸ್ ಮಾಡಿದಾಗ ಏನಾಗುತ್ತೆ, ಈ ಅನ್ಹೈಡ್ರಸ್ ಕ್ಯಾಲ್ಶಿಯಂ ಕ್ಲೋರೈಡ್ ಏನಿದೆ ಇದು ಬಂದುಬಿಟ್ಟು ವಾಟರ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಓಕೆ, ಇಲ್ಲಿ ನಾವು ಈ ಮಿಕ್ಸರ್ ಇರುತ್ತಲ್ವಾ ಕಾರ್ಬನ್ ಡೈಆಕ್ಸೈಡ್ ಹಾಗೆ ವಾಟರ್ದು, ಈ ರೀತಿ ಪಾಸ್ ಮಾಡಿದಾಗ ಫಸ್ಟ್ ಏನಾಗುತ್ತೆ, ವಾಟರ್ ಎಲ್ಲ ಈ ಅನ್ಹೈಡ್ರಸ್ ಕ್ಯಾಲ್ಶಿಯಂ ಕ್ಲೋರೈಡ್ನಲ್ಲಿ ಇದು ನಮಗೆ ಡಿಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಈ ಮಿಕ್ಕಿರೋ ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತೆ ಅದು ಬಂದುಬಿಟ್ಟು ನಮಗಿಲ್ಲಿ KOHನಲ್ಲಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬಂದುಬಿಟ್ಟು ನಮಗಿಲ್ಲಿ ಡಿಸಾಲ್ವ್ ಆಗುತ್ತೆ. ಸೊ ನಾವು ವಾಟ್ ವಿ ನೋ ಈಸ್ ನಮಗೆ KOH ಸೊಲ್ಯೂಷನ್ನಲ್ಲಿ ಏನಿದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ಅನ್ಹೈಡ್ರಸ್ ಕ್ಯಾಲ್ಶಿಯಂ ಕ್ಲೋರೈಡಲ್ಲಿ ಏನಿದೆ, ವಾಟರ್ ಇದೆ. ನೆಕ್ಸ್ಟ್ ಪಾಯಿಂಟ್, ದ ಇನ್ಕ್ರೀಸ್ ಇನ್ ಮಾಸ್ ಆಫ್ ಕ್ಯಾಲ್ಶಿಯಂ ಕ್ಲೋರೈಡ್ ಆ್ಯಂಡ್ KOH gives the amount of water and CO2 respectively. See here, ನಾವು ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಏನು ಫಿಲ್ ಮಾಡಿರ್ತೀವಿ, ಅನ್ಹೈಡ್ರಸ್ ಕ್ಯಾಲ್ಶಿಯಂ ಕ್ಲೋರೈಡ್ ಫಿಲ್ ಮಾಡಿರ್ತೀವಿ ಅಲ್ವಾ, KOHನ ಫಿಲ್ ಮಾಡಿರ್ತೀವಿ. ಇಲ್ಲಿ ನಮಗೆ ಎಷ್ಟು ಕ್ಯಾಲ್ಶಿಯಂ ಕ್ಲೋರೈಡ್ ನಾವು ಫಿಲ್ ಮಾಡಿರ್ತೀವಿ ಅಂತ ನಮಗೆ ಫಸ್ಟೇ ಗೊತ್ತಿರುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ ಹಿಯರ್ ಇಲ್ಲಿ ನಾವೇನಾದ್ರೂ X ಗ್ರಾಮ್ನ ನಾವು ಗ್ರಾಮ್ ಅಂದ್ಕೊಳ್ಳಿ. ಓಕೆ, X ಗ್ರಾಮ್ನ ನಾವು ಇಲ್ಲಿ ಫಿಲ್ ಮಾಡಿರ್ತೀವಿ. ಓಕೆ, ಆಫ್ಟರ್ ನಮಗಿಲ್ಲಿ ವಾಟರ್ ಡಿಸಾಲ್ವ್ ಆದಮೇಲೆ ಏನಾಗುತ್ತೆ, ಆಫ್ಟರ್ ವಾಟರ್ ಡಿಸಾಲ್ವ್ ಆದಮೇಲೆ ನಮಗೆ X ಗ್ರಾಮ್ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ ಅಲ್ವಾ, ಪ್ಲಸ್ ಸಮ್ ಅಮೌಂಟ್ ಯಾವುದು, ಫಾರ್ ಎಕ್ಸಾಂಪಲ್ ಸಮ್ ಅಮೌಂಟ್ ಅಂದರೆ Y ಅಮೌಂಟ್ ಆ್ಯಡ್ ಆಗುತ್ತೆ ವಾಟರ್ದು ಇದರಲ್ಲಿ ಅಲ್ವಾ. ಆಫ್ಟರ್ ಈ ವಾಟರ್ ಇದ್ರ ಒಳಗಡೆ ಬಂದಮೇಲೆ ನಮಗೆ X+Y ಗ್ರಾಮ್ ಆಗುತ್ತೆ. ಓಕೆ, ಇದು ಅರ್ಥ ಆಗ್ತಿದೆಯಲ್ವಾ. ಸಿ ಫಸ್ಟ್ ನಾವು ವಾಟರ್ ಡಿಸಾಲ್ವ್ ಆಗೋಕ್ಕಿಂತ ಮುಂಚೆ ಇಷ್ಟು ಅಮೌಂಟ್ ಎಷ್ಟು ತೊಗೊಂಡಿರ್ತೀವಿ ಅಂತ ನಮಗೆ ಗೊತ್ತಿರುತ್ತೆ, ಅಂದರೆ ನಾವು X ಗ್ರಾಮ್ ತೊಗೊಂಡಿರ್ತೀವಿ ಅಲ್ವಾ. ವಾಟರ್ ಬಂದುಬಿಟ್ಟು ಫಾರ್ ಎಕ್ಸಾಂಪಲ್ Y ಗ್ರಾಮ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸಿ ಇದು ನಮಗೆ X ಗ್ರಾಮ್ ಇರುತ್ತೆ, ಇದು ನಮಗೆ Y ಗ್ರಾಮ್ ಇರುತ್ತೆ ಅಂತ ಅಂದ್ಕೊಳ್ಳಿ ವಾಟರ್. ಇವಾಗ ನಮಗೆ ವಾಟರ್ ಇದರೊಳಗೆ ಡಿಸಾಲ್ವ್ ಆದಮೇಲೆ ಏನಂತ ಗೊತ್ತಾಗುತ್ತೆ, ಇಲ್ಲಿ X+Y ಗ್ರಾಮ್ ಇದೆ ಅಂತ ಗೊತ್ತಾಗುತ್ತೆ. ಓಕೆ, ಆವಾಗ ನಾವೇನು ಮಾಡ್ತೀವಿ ನೆಕ್ಸ್ಟ್ ಪ್ರೊಸೆಸ್ನಲ್ಲಿ, ಇಫ್ ಯು ವಾಂಟ್ ವಾಟರ್ ಅಂತ ಅಂದರೆ ನಾವೇನು ಮಾಡ್ಬೋದು, ನಮಗೆ ವಾಟರ್ ವೇಟ್ ಬೇಕು ಅಂದರೆ ನಾವೇನು ಮಾಡಬೇಕು, ಸಿ ಆಫ್ಟರ್ ಏನಿರುತ್ತೆ ಅದು ಅಂದರೆ X+Y ಇನ್ಷಿಯಲ್ ಏನಿರುತ್ತೆ ಅದನ್ನು ಮೈನಸ್ ಮಾಡಬೇಕು, ಡಿಫ್ರೆನ್ಸ್ ಅಲ್ವಾ, ಮೈನಸ್ X ಆಗುತ್ತೆ, ಈಕ್ವಲ್ಸ್ ಟು Y ಬರುತ್ತೆ, Y ಗ್ರಾಮ್ ಬರುತ್ತೆ, ಯಾವುದು ವಾಟರ್ದು. ಅರ್ಥ ಆಗ್ತಿದೆಯಲ್ವಾ. ಸಿ ಹಿಯರ್ ನಮಗೆ ಫಸ್ಟ್ ಏನಿದೆ X ಗ್ರಾಮ್ CaCl2 ಇತ್ತು. ಓಕೆ, ಹಾಗೆ Y ಬಂದುಬಿಟ್ಟು ವಾಟರ್ ಡಿಸಾಲ್ವ್ ಆಗಿರುತ್ತೆ. ಓಕೆ, ನಮಗೆ ಇದಷ್ಟೇ ಗೊತ್ತಿರುತ್ತೆ, ಇದು ಗೊತ್ತಿರಲ್ಲ ಎಷ್ಟಿದೆ ಅಂತ. ಅದಕ್ಕೆ ನಾವೇನು ಮಾಡ್ತೀವಿ, ಡಿಸಾಲ್ವ್ ಆದಮೇಲೆ ಏನಾಗುತ್ತೆ, ಇದು ಇನ್ಷಿಯಲ್ ಇರುತ್ತೆ ಅಲ್ವಾ, ಇದು ಇನ್ಷಿಯಲ್ ಇದ್ದರೆ ನಮಗೆ CaCl2 ಪ್ಲಸ್ ವಾಟರ್ ಎಷ್ಟು ಅಮೌಂಟ್ ಇರುತ್ತೆ, ಇದು ಬಂದುಬಿಟ್ಟು X+Y ಇರುತ್ತೆ ಅಲ್ವಾ. ಸೊ ನಮಗೇನಾದ್ರೂ ವಾಟರ್ ಬೇಕಂದರೆ ಏನು ಮಾಡ್ತೀವಿ, CaCl2 H2O ಇದೆ, ನಾವಿಲ್ಲಿ ಇದನ್ನು ಮೈನಸ್ ಇದನ್ನು ಮಾಡಬೇಕು, ಆವಾಗ ನಮಗೇನು ಬರುತ್ತೆ, ವಾಟರ್ ಬರುತ್ತೆ. CaCl2 ಇದು ಮೈನಸ್ ಮಾಡಿದ್ರೆ ಏನು ಬರುತ್ತೆ, ಇಫ್ ವಿ ಆರ್ ಗೋಯಿಂಗ್ ಟು ಮೈನಸ್ ದೀಸ್ ಟು ಅಂತ ಅಂದರೆ X+Y ಮೈನಸ್ X ವಿಲ್ ಬಿ Y ಅಂದರೆ ವಾಟರ್ದು Y ಬರುತ್ತೆ. ನಮಗೆ ಇದ್ರ ಮೂಲಕ ಅಂದರೆ ಫಸ್ಟ್ ಎಷ್ಟಿರುತ್ತೆ ಇದು ಎಷ್ಟಾದಮೇಲೆ ಇದ್ರ ಡಿಫ್ರೆನ್ಸ್ ತೊಗೊಂಡ್ರೆ ನಮಗೆ ವಾಟರ್ ಎಷ್ಟು ಡಿಸಾಲ್ವ್ ಆಗಿದೆ ಅಂತ ಗೊತ್ತಾಗುತ್ತೆ ಅಲ್ವಾ. ಅದೇ ರೀತಿ ನಮಗೆ KOH ಹಾಗೆ ಕಾರ್ಬನ್ ಡೈಆಕ್ಸೈಡ್ ಮಿಕ್ಸರ್ದು ಡಿಫ್ರೆನ್ಸ್ ತೊಗೊಂಡು ಇನ್ಷಿಯಲ್ ಆಗಿ ಆಫ್ಟರ್ವರ್ಡ್ಸ್ ನಮಗೇನು ಗೊತ್ತಾಗುತ್ತೆ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಡಿಸಾಲ್ವ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಅಟ್ ದ ಎಂಡ್ ಆಫ್ ದ ಪಾಯಿಂಟ್ ನಮಗೆ ಏನು ಗೊತ್ತಾಗುತ್ತೆ, ಮಾಸ್ ಆಫ್ ವಾಟರ್ ಗೊತ್ತಾಗುತ್ತೆ, ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ ಮಾಸ್ ಆಫ್ ವಾಟರ್ ಗೊತ್ತಾಗುತ್ತೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಮಾಸ್ ಆಫ್ ವಾಟರ್ ಬಂದುಬಿಟ್ಟು M1 ಇದೆ ಅಂತ ಅಂದ್ಕೊಳ್ಳಿ, ನಮಗೆ ಅಟ್ ದ ಎಂಡ್ ಬರುತ್ತೆ ಈ ಡಿಫ್ರೆನ್ಸ್ ತೊಗೊಂಡಾಗ. ನೆಕ್ಸ್ಟ್ ಮಾಸ್ ಆಫ್ CO2 M2 ಬಂದಿರುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, ದ ರಿಮೈನಿಂಗ್ ಯಾವುದು, ಈ ಆರ್ಗ್ಯಾನಿಕ್ ಕಾಂಪೌಂಡ್ ವೇಟ್ ನಮಗೆ ಗೊತ್ತಿರುತ್ತಲ್ವಾ. ನಮಗೆ ಎಷ್ಟು ಗೊತ್ತಿರುತ್ತೆ, ಗ್ರಾಮ್ ಎಷ್ಟು ತೊಗೊಂಡಿದ್ದೀವಿ ಅಂತ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಮಾಸ್ ಆಫ್ ಸ್ಯಾಂಪಲ್ ಆರ್ ಆರ್ಗ್ಯಾನಿಕ್ ಕಾಂಪೌಂಡ್, ಇಟ್ ವಿಲ್ ಬಿ M.
ಇದೆಲ್ಲ ಗ್ರಾಮಲ್ಲಿರುತ್ತೆ. ಓಕೆ, m1 ಗ್ರಾಮಲ್ಲೇ ಇರುತ್ತೆ ಅಂತ ಅಂದ್ಕೊಳ್ಳಿ. ಇವಾಗ ನಾವು ಇದರಲ್ಲಿ ಕಾರ್ಬನ್ ಎಷ್ಟಿದೆ, ಹೈಡ್ರೋಜನ್ ಎಷ್ಟಿದೆ ಅಂತ ಇನ್ ಟರ್ಮ್ಸ್ ಆಫ್ ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ನಾವು ಈಗಾಗಲೇ ಪರ್ಸೆಂಟೇಜ್ ಕಾಂಪೋಸಿಷನಲ್ಲಿ ಇದನ್ನು ಸ್ಟಡಿ ಮಾಡಿದ್ದೀವಿ, ಪರ್ಸೆಂಟೇಜ್ ಕಾಂಪೋಸಿಷನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಓಕೆ, ಒನ್ ಮೋರ್ ಟೈಮ್ ನಾವು ಐ ವಿಲ್ ಗಿವ್ ಎ ಹಿಂಟ್. ಓಕೆ, ಫಾರ್ ಎಕ್ಸಾಂಪಲ್ ನೀವು ಪರ್ಸೆಂಟೇಜ್ ಕಂಡುಹಿಡಿಬೇಕಾಗಿರುತ್ತೆ. ಇದು ಪರ್ಸೆಂಟೇಜ್ ಕಾಂಪೋಸಿಷನ್ ಕ್ಯಾಲ್ಕುಲೇಷನ್ಸ್ನೇ ಟ್ರಿಕ್ ಹೇಳ್ತಾ ಇರೋದು. ಓಕೆ, ನಿಮ್ಮದು ಅಕಾಡೆಮಿಕ್ ಮಾರ್ಕ್ಸ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಪರ್ಸೆಂಟೇಜ್ನಲ್ಲಿ. ಹೇಗೆ ಮಾಡ್ತೀರಾ, ನಿಮ್ಮ ಪರ್ಸೆಂಟೇಜ್ ಇನ್ ಮಾರ್ಕ್ಸ್ನ ನೀವು ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಮಾಡ್ತೀರಾ, ಯುವರ್ ಮಾರ್ಕ್ಸ್ ಪರ್ಸೆಂಟೇಜ್ ಅಲ್ವಾ. ನೀವು ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ಯುವರ್ ಮಾರ್ಕ್ಸ್ ಡಿವೈಡೆಡ್ ಬೈ ಟೋಟಲ್ ಮಾರ್ಕ್ಸ್ ಅಲ್ವಾ, ಇಂಟು 100. ಇದನ್ನು ನೀವು ಹೇಗೆ, ಫಾರ್ ಎಕ್ಸಾಂಪಲ್ ನಿಮಗೆ ಟೋಟಲ್ ಮಾರ್ಕ್ಸ್ ನಿಮ್ಮದು 600ಗೆ ನೀವು ಬರೆದಿದ್ದೀರಾ ಅಂತ ಅಂದ್ಕೊಳ್ಳಿ. ಓಕೆ, ನಿಮಗೇನಾದರೂ 560 ಮಾರ್ಕ್ಸ್ ಬಂದಿರುತ್ತೆ, ಇಂಟು 100 ಇದೆಷ್ಟಾಗುತ್ತೆ ನಿಮಗೆ 93.33% ಆಗುತ್ತೆ ಅಲ್ವಾ. ಅಂದರೆ ನಿಮಗೆ ಯಾವಾಗಲೂ ಟೋಟಲ್ ಎಷ್ಟಿರುತ್ತೆ ಅದು ಕೆಳಗಡೆ ಬರಬೇಕು. ಓಕೆ, ನಿಮ್ಮ ಮಾರ್ಕ್ಸ್ ಎಷ್ಟಿರುತ್ತೆ ಅದು ನಿಮಗೆ ಮೇಲೆ ಬರಬೇಕು, ಇಂಟು 100 ಮಾಡಬೇಕು. ಓಕೆ, ಅದನ್ನೇ ನೀವು ಇಲ್ಲಿ ಅಪ್ಲೈ ಮಾಡಿ. ಪರ್ಸೆಂಟೇಜ್ ಆಫ್ ಕಾರ್ಬನ್ ಎಷ್ಟಿದೆ ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಸಿಹ ಪರ್ಸೆಂಟೇಜ್ ಆಫ್ ಕಾರ್ಬನ್ ಯುವರ್ ಮಾರ್ಕ್ಸ್, ಇಲ್ಲಿ ಏನು ಬರಬೇಕು, ಯುವರ್ ಮಾರ್ಕ್ಸ್ ಅಂದರೆ ಇಲ್ಲಿ ಮಾಸ್ ಆಫ್ ಕಾರ್ಬನ್ ಬರಬೇಕು ಅಲ್ವಾ, ಡಿವೈಡೆಡ್ ಬೈ ಮಾಸ್ ಆಫ್, ನೀವೇನಿಲ್ಲಿ ಮಾಡ್ತಿರೋದು ಟೋಟಲ್ ಮಾರ್ಕ್ಸ್ ಬರಬೇಕು. ಅಂದರೆ ಇಲ್ಲಿ ಮಾಸ್ ಆಫ್ ಟೋಟಲ್ ಯಾವುದು ನಮಗೆ, ಟೋಟಲ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ವಾ, ಆರ್ಗ್ಯಾನಿಕ್ ಕಾಂಪೌಂಡ್. ಓಕೆ, ಇಂಟು 100. ಈ ಫಾರ್ಮುಲಾದಲ್ಲಿ ನಿಮ್ಗೆ ಏನು ಗೊತ್ತಿದೆ, ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಗೊತ್ತಿದೆ ಅಲ್ವಾ, ಎಮ್ ಇದೆ. ಮಾಸ್ ಆಫ್ ಕಾರ್ಬನ್ ಗೊತ್ತಿಲ್ಲ, ಬಟ್ ನಿಮಗೆ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗೊತ್ತಿದೆ. ಅದಕ್ಕೆ ನೀವೇನು ಮಾಡಬೇಕು, ಸಿ ಫಾರ್ ಎಕ್ಸಾಂಪಲ್ ನೀವಿಲ್ಲಿ ಕಾರ್ಬನ್, ಇಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಕಾರ್ಬನ್ ಪಾಸ್ ಮಾಡಿದಾಗ ನಿಮಗೆ ಏನು ಬರ್ತಿದೆ, ಕಾರ್ಬನ್ ಡೈಆಕ್ಸೈಡ್ ಬರ್ತಿದೆ ಅಲ್ವಾ. ಸಿ ದ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬರ್ತಿದೆ ನಿಮಗೆ. ಅದಕ್ಕೆ ಏನು ಮಾಡಬೇಕು, ಕಾರ್ಬನ್ ಡೈಆಕ್ಸೈಡ್ ಯಾವ ಎಲಿಮೆಂಟ್ನ ಕಂಟೈನ್ ಮಾಡಿದೆ, ನಿಮಗೆ ಬೇಕಾಗಿರೋ ಕಾರ್ಬನ್ನ ಕಂಟೈನ್ ಮಾಡಿದೆ ಅಲ್ವಾ. ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ಬರ್ತಿದೆ. ಇಲ್ಲಿ ಮಾಸ್ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡಿ ಫಸ್ಟ್. ಅಂದರೆ ಕಾರ್ಬನ್ ಡೈಆಕ್ಸೈಡ್ ಎಷ್ಟಾಗುತ್ತೆ, C12 ಆಗುತ್ತೆ ಅಲ್ವಾ, ಪ್ಲಸ್ 2 ಆಕ್ಸಿಜನ್ 16 ಓದು, ಇಟ್ ವಿಲ್ ಬಿ 44 ಗ್ರಾಮ್. ಓಕೆ, C⁻12 ಗ್ರಾಮ್ ಅಂದರೆ 44 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಬಂದುಬಿಟ್ಟು ನಮಗೆ 12 ಗ್ರಾಮ್ ಕಾರ್ಬನ್ನ ಕೊಡ್ತಾ ಇದೆ. ನಿಮಗಿಲ್ಲಿ ಎಷ್ಟು ಬರ್ತಿದೆ ಗ್ರಾಮ್, ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ m2 ಬರ್ತಿದೆ. ಅಂದರೆ ನಿಮಗೆ m2 ಗ್ರಾಮ್ ಎಷ್ಟು ಕಾರ್ಬನ್ನ ಕೊಡ್ತಾ ಇದೆ. ಹಿಯರ್ 12 ಇಂಟು m2 ಡಿವೈಡೆಡ್ ಬೈ ದಿಸ್ ಒನ್ 44 ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಅಂದರೆ ಈ ಕಾರ್ಬನ್, ಇಲ್ಲಿ ಕಾರ್ಬನ್ ಏನು ಬರ್ತಿದೆ, m2 ಕಾರ್ಬನ್ ಡೈಆಕ್ಸೈಡಿಂದ ಬರ್ತಿರೋ ಕಾರ್ಬನ್ ಗ್ರಾಮ್ನ ದಿಸ್ ಮಚ್ ಗ್ರಾಮ್ ಇರುತ್ತೆ ಅಲ್ವಾ. ಈ ಕಾರ್ಬನ್ ವ್ಯಾಲ್ಯೂನ ಇದನ್ನು ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಏನಾಗುತ್ತೆ, ದಿಸ್ ವಿಲ್ ಬಿ ಪರ್ಸೆಂಟ್ C ಈಕ್ವಲ್ಸ್ ಟು ಮಾಸ್ ಆಫ್ ಕಾರ್ಬನ್ ಎಷ್ಟು 12 ಇಂಟು m2 ಡಿವೈಡೆಡ್ ಬೈ 44 ಅಲ್ವಾ. ದೆನ್ ಡಿವೈಡೆಡ್ ಬೈ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್, ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಎಷ್ಟಿದೆ, m ಇದೆ, ಡಿವೈಡೆಡ್ ಬೈ m ಅಲ್ವಾ, ಡಿವೈಡೆಡ್ ಬೈ m. ಇದನ್ನು ನಾವು ಮೇಲೆ ಕಳಿಸಿದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ಇಂಟು m. ನಾನು ಡೈರೆಕ್ಟಾಗಿ ಬರೆದಿರ್ತೀನಿ, ಇಂಟು 100. ದಿಸ್ ಈಸ್ ದ ಫಾರ್ಮುಲಾ ಫಾರ್ ಪರ್ಸೆಂಟೇಜ್ ಕಾರ್ಬನ್. ಆ್ಯಂಡ್ ಸೇಮ್ ಇಫ್ ಯು ಕ್ಯಾಲ್ಕುಲೇಟ್ ಹೈಡ್ರೋಜನ್ ಅಂತ ಅಂದರೆ ಏನಾಗುತ್ತೆ, ಸಿಹ ಇಲ್ಲಿ ಪರ್ಸೆಂಟೇಜ್ ಆಫ್ ನಾವು ಕಾರ್ಬನ್ ಮಾಡಿದ್ದೀವಲ್ಲ ಅದೇ ರೀತಿ ಹೈಡ್ರೋಜನ್ ಮಾಡಿ. ಏನಾಗುತ್ತೆ, ಮಾಸ್ ಆಫ್ ಹೈಡ್ರೋಜನ್ ಡಿವೈಡೆಡ್ ಬೈ ಅಗೇನ್ ಟೋಟಲ್ ಯಾವುದು, ಮಾಸ್ ಆಫ್ ಸ್ಯಾಂಪಲ್ ಆರ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಂಟು 100 ಅಲ್ವಾ. ಸೊ ನಮಗೆ ಕಾರ್ಬನ್ ಡೈಆಕ್ಸೈಡಿಂದ ಕಾರ್ಬನ್ ಗೊತ್ತಾಯಿತು. ವಾಟರ್ನಲ್ಲಿ ಏನಿರುತ್ತೆ, ನಮಗೆ ವಾಟರ್ನಲ್ಲಿ ಇಂದ ನಮಗೆ ಹೈಡ್ರೋಜನ್ ಗೊತ್ತಾಗುತ್ತಲ್ವಾ. ಹೈಡ್ರೋಜನ್ ಎಷ್ಟಿದೆ ಅಂದರೆ ನಮಗೆ ಇನ್ ಟರ್ಮ್ಸ್ ಆಫ್ ವಾಟರೇ ಬರ್ತಿರೋದಲ್ವಾ, ಕ್ಯಾಲ್ಶಿಯಂ ಕ್ಲೋರೈಡ್ನಲ್ಲಿ ಇದು ಡಿಸಾಲ್ವ್ ಆಗಿಬಿಟ್ಟು. ಇವಾಗ ವಾಟರ್ ಮಾಸ್ ಎಷ್ಟಿದೆ ನಮಗೆ ಗೊತ್ತಿದೆ, m1 ಇದೆ. ಇಲ್ಲಿ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 2 ಹೈಡ್ರೋಜನ್ ಇದೆ ಪ್ಲಸ್ 1 ಹೈಡ್ರೋಜನ್ದು ಪ್ಲಸ್ 16 ಆಕ್ಸಿಜನ್ದು, ದಿಸ್ ವಿಲ್ ಬಿ ಈಕ್ವಲ್ಸ್ ಟು 18 ಗ್ರಾಮ್. 18 ಗ್ರಾಮ್ ವಾಟರ್ಗೆ ಎಷ್ಟು ಗ್ರಾಮ್ ಬರುತ್ತೆ, 2 ಗ್ರಾಮ್. ಏನಕ್ಕಂದರೆ ಇಲ್ಲಿ ನಮಗೆ 2 ಇಂಟು 1 ಇದೆ ಅಲ್ವಾ, ಅದಕ್ಕೆ 2 ಗ್ರಾಮ್ ಬರುತ್ತೆ. ಸೊ ಇಫ್ ವಿ ಸಬ್ಸ್ಟಿಟ್ಯೂಟ್ m1 ಅಂದರೆ m1
ವಾಟರ್ಗೆ ಎಷ್ಟು ಬರುತ್ತೆ ನಮಗೆ 2 ಇಂಟು m1 ಡಿವೈಡೆಡ್ ಬೈ 18 ಗ್ರಾಮ್ ಅಲ್ವಾ. ಈ ವ್ಯಾಲ್ಯೂನ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ವಿಲ್ ಬಿ ಈಕ್ವಲ್ಸ್ ಟು ಮಾಸ್ ಆಫ್ ಹೈಡ್ರೋಜನ್ ಎಷ್ಟು 2 ಇಂಟು m1 ಡಿವೈಡೆಡ್ ಬೈ 18 ಓಕೆ ಆ್ಯಂಡ್ ಡಿವೈಡೆಡ್ ಬೈ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಎಷ್ಟಿದೆ, ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ m ಇದೆ, ಡಿವೈಡೆಡ್ ಬೈ m ಅದನ್ನು ನಾನು ನ್ಯೂಮರೇಟರ್ಗೆ ಕಳಿಸಿದ್ರೆ ಇಂಟು m ಆಗುತ್ತೆ, ಇಂಟು 100. ಇದು ತುಂಬ ಇಂಪಾರ್ಟೆಂಟ್. ನಿಮಗೆ ಎಕ್ಸಾಮ್ನಲ್ಲಿ ಲೀಬಿಗ್ಸ್ ಮೆಥಡಿಂದ ಕಾರ್ಬನ್ ಹೈಡ್ರೋಜನ್ ಎಸ್ಟಿಮೇಟ್ ಮಾಡಿ ಅಂತ ಕೇಳೋ ಚಾನ್ಸಸ್ ತುಂಬ ಇದೆ. ಓಕೆ, ಫಾರ್ ಎಕ್ಸಾಂಪಲ್ ಅವ್ರು ಏನಾದ್ರೂ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿ ಅಂದರೆ ವಿತ್ ಡಯಾಗ್ರಾಮ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಎವ್ರಿಥಿಂಗ್. ಕೆಲವೊಂದು ಸಲ ಡಯಾಗ್ರಾಮ್ ನೆಸೆಸಿಟಿ ಇಲ್ಲ ಅಂತ ಅವರೇ ಮೆನ್ಷನ್ ಮಾಡ್ತಾರೆ. ಅವಾಗೇನು ಮಾಡಬೇಕು, ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದೀಸ್ ಥಿಂಗ್ಸ್. ಓಕೆ, ಆರ್ ಎಲ್ಸ್ ಸಮ್ಟೈಮ್ಸ್ ಯು ಮೇ ಗೆಟ್ ದ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿಸ್ ಫಾರ್ಮುಲಾ. Now we will do some numericals based on these formulas. Okay, first problem, on complete combustion of 0.246 gram of an organic compound gave 0.198 gram of carbon dioxide and 0.1014 gram of water. Determine the percentage composition of carbon and hydrogen in the compound. ಇವೆರಡು ಫಾರ್ಮುಲಾನೇ ನಾವು ಇಲ್ಲಿ ಯೂಸ್ ಮಾಡ್ತೀವಿ ಅಲ್ವಾ. ಈ ಎಮ್ ಅಂದರೆ ಏನು ನಿಮಗೆ ನೆನಪಿರಬೇಕು. ಎಮ್ ಅಂದರೆ ಇಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್, ಇಲ್ಲಿ ಎಮ್ ಅಂದರೆ ಆರ್ಗ್ಯಾನಿಕ್ ಕಾಂಪೌಂಡ್ ಮಾಸ್ ಅಲ್ವಾ. M2 ಅಂದರೆ ಏನು, ಇಲ್ಲಿ M2 ಅಂದರೆ ಇಲ್ಲಿ ನಮಗೆ ಇದು ಕಾರ್ಬನ್, M2 ಅಂದರೆ ನಮಗಿದು ಕಾರ್ಬನ್ ಡೈಆಕ್ಸೈಡ್ ಮಾಸ್. ಓಕೆ, ಕಾರ್ಬನ್ ಡೈಆಕ್ಸೈಡ್ ಮಾಸ್ ಇದು. ಇಲ್ಲಿ ನಮಗೆ M1 ಅಂದರೆ ಯಾವುದು, ಇಲ್ಲಿ ಹೈಡ್ರೋಜನ್ ಇದೆ, ಅಂದರೆ ಇದು M1 ಅಂದರೆ ನಮಗೆ ವಾಟರ್ದು ಮಾಸ್. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಫಸ್ಟ್ ಒನ್ ಅವ್ರು ಏನು ಕೊಟ್ಟಿದ್ದಾರೆ ನಿಮಗಿಲ್ಲಿ, ಆರ್ಗ್ಯಾನಿಕ್ ಕಾಂಪೌಂಡ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಎಮ್ ಎಷ್ಟು ಕೊಟ್ಟಿದ್ದಾರೆ ಅವರು ನಿಮಗೆ 0.246 ಗ್ರಾಮ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಿದ್ದಾರೆ, ಅಂದರೆ ಎಷ್ಟು ಕೊಟ್ಟಿದ್ದಾರೆ, ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಯಾವುದು M2 ಅಲ್ವಾ. M2 ಆರ್ ಮಾಸ್ ಆಫ್ CO2 ಅಂತಲೂ ಬರ್ಕೋಬೋದು ನೀವು. ಎಷ್ಟು ಕೊಟ್ಟಿದ್ದಾರೆ, 0.198 ಗ್ರಾಮ್ ಕೊಟ್ಟಿದ್ದಾರೆ. ಹಾಗೆ M1 ಕೊಟ್ಟಿದ್ದಾರೆ, ದಟ್ ಈಸ್ ಮಾಸ್ ಆಫ್ ವಾಟರ್ ಕೊಟ್ಟಿದ್ದಾರೆ, ದಟ್ ಈಸ್ 101 ಗ್ರಾಮ್ ಕೊಟ್ಟಿದ್ದಾರೆ. ಓಕೆ, ಇಫ್ ವಿ ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಕಾರ್ಬನ್ ಅಂದರೆ 12 ಇಂಟು M2 ಡಿವೈಡೆಡ್ ಬೈ 44 ಇಂಟು M ಇಂಟು 100. ಓಕೆ, ದಿಸ್ ವಿಲ್ ಬಿ ಈಕ್ವಲ್ಸ್ ಟು 12 ಇಂಟು M2 ಎಷ್ಟಿದೆ 0.198 ಇದೆ, ಡಿವೈಡೆಡ್ ಬೈ 44. ಆರ್ಗ್ಯಾನಿಕ್ ಕಾಂಪೌಂಡ್ ಮಾಸ್ ಎಷ್ಟು 0.246 ಇಂಟು 100. This will be equals to 21.95%. ಓಕೆ, ಹಾಗೆ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಎಷ್ಟು ಕೊಟ್ಟಿದ್ದಾರೆ 2 ಇಂಟು ಫಾರ್ಮುಲಾ ನಮಗೇನು 18 ಇಂಟು M ಇಂಟು 100 ಅಲ್ವಾ. ಸೊ 2 ಇಂಟು M1 ಎಷ್ಟಿದೆ, ಮಾಸ್ ಆಫ್ ವಾಟರ್ ಬಂದುಬಿಟ್ಟು 1014 ಡಿವೈಡೆಡ್ ಬೈ 80 ಇಂಟು ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ 246 ಇಂಟು 100. This will be 4.58%. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಓಕೆ, ಈ ಮೆಥಡ್ ಆ್ಯಂಡ್ ನ್ಯೂಮರಿಕಲ್ಸ್ ಬೇಸ್ಡ್ ಆನ್ ದಿಸ್ ಫಾರ್ಮುಲಾಸ್. ನೆಕ್ಸ್ಟ್ ಪ್ರಾಬ್ಲಮ್, an organic compound contains 69% carbon and 4.8% hydrogen, the remainder oxygen. Calculate the masses of carbon dioxide and water produced when 0.2 gram of this substance is subjected to complete combustion. You should remember always, complete combustion ಅಂದರೆ ನಿಮಗೆ ಆಕ್ಸಿಜನ್ ಜೊತೆನೇ ಕಂಬಷನ್ ರಿಯಾಕ್ಷನ್ ಆಗೋದು. ಕಾರ್ಬನ್ ಡೈಆಕ್ಸೈಡ್ ಹಾಗೆ ವಾಟರ್ ಡಿಸ್ಕಸ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಿರಬೇಕು, ಲೀಬಿಯಸ್ ಮೆಥಡ್ ಅಂತ ಹೇಳಿ. ಓಕೆ, ಹಿಯರ್ ನಮಗೆ ಪರ್ಸೆಂಟೇಜ್ ಆಫ್ ಕಾರ್ಬನ್ ಕೊಟ್ಟಿದ್ದಾರೆ ಎಷ್ಟು 69%. ಓಕೆ, ಹಾಗೆ ಪರ್ಸೆಂಟ್ ಆಫ್ ಹೈಡ್ರೋಜನ್ ಕೊಟ್ಟಿದ್ದಾರೆ ಎಷ್ಟು 4.8%. ಹಾಗೆ ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಕೊಟ್ಟಿದ್ದಾರೆ. ಓಕೆ, ದಿಸ್ ಒನ್ ಎಮ್ ಅಂತ ಏನಿದೆ ಅದು ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಎಷ್ಟು 0.2 ಗ್ರಾಮ್ ಕೊಟ್ಟಿದ್ದಾರೆ. ಇಲ್ಲಿ ಅವ್ರು ಏನು ಕೇಳ್ತಿದ್ದಾರೆ, M2 ಅಂದರೆ ಮಾಸ್ ಆಫ್ CO2 ಎಷ್ಟು. ಓಕೆ, ದಿಸ್ ಈಸ್ ಅ ನಂಬರ್ 1 ಪಾಯಿಂಟ್. ಹಾಗೆ M1 ಆರ್ ಮಾಸ್ ಆಫ್ ವಾಟರ್ ಎಷ್ಟು ಪ್ರೊಡ್ಯೂಸ್ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ನಮಗೆ ಈ ಫಾರ್ಮುಲಾ percentage of carbon 12 into M2 divided by 44 into M into 100. ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಫಾರ್ಮುಲಾದಲ್ಲಿ ಏನಾಗುತ್ತೆ, ಪರ್ಸೆಂಟೇಜ್ ಕಾರ್ಬನ್ ಎಷ್ಟು ಕೊಟ್ಟಿದ್ದಾರೆ 69% ಕೊಟ್ಟಿದ್ದಾರೆ ಅಲ್ವಾ. 12
ಇಂಟು M2ನೇ ನಾವು ಫೈಂಡ್ ಔಟ್ ಮಾಡಬೇಕಿರೋದು. ಓಕೆ, ಸೊ 44 ಇಂಟು ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಕೊಟ್ಟಿದ್ದಾರೆ ಎಷ್ಟು 0.2. ಇಟ್ ವಿಲ್ ಬಿ ಎಷ್ಟಾಗುತ್ತೆ M2 ಈಕ್ವಲ್ಸ್ ಟು 0.506 ಗ್ರಾಮ್ ಆಗುತ್ತೆ. ಓಕೆ, ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಪರ್ಸೆಂಟ್ ಹೈಡ್ರೋಜನ್ ಫಾರ್ಮುಲಾ ಯೂಸ್ ಮಾಡಿ ನಾವೇನು ಕಂಡುಹಿಡಿಬೋದು, ಮಾಸ್ ಆಫ್ ವಾಟರ್ M1ನ ಕಂಡುಹಿಡಿಬೋದು. ಓಕೆ, 18 ಇಂಟು M. ದಿಸ್ ವಿಲ್ ಬಿ ಗೋಯಿಂಗ್ ಟು ಬಿ ಪರ್ಸೆಂಟ್ ಹೈಡ್ರೋಜನ್ ಎಷ್ಟಿದೆ 4.8% ಕೊಟ್ಟಿದ್ದಾರೆ ಅಲ್ವಾ. ನೆಕ್ಸ್ಟ್ 2 ಇಂಟು M1ನೇ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ 18 ಇಂಟು ಮಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಷ್ಟಿದೆ. ಸೊ ಇಟ್ ವಿಲ್ ಬಿ M1 ಈಕ್ವಲ್ಸ್ ಟು 0.0864 ಗ್ರಾಮ್ ಆಗುತ್ತೆ. ಓಕೆ, ಇದು ಮಾಸ್ ಆಫ್ ವಾಟರ್ದು, ಇದು ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಇವತ್ತಿನ ಕ್ಲಾಸ್ನಲ್ಲಿ ನೀವೇನು ಕಲ್ತ್ರಿ, ನೀವು ಹೇಗೆ ಎಸ್ಟಿಮೇಟ್ ಮಾಡೋದು, ಎಸ್ಟಿಮೇಷನ್ ಆಫ್ ಕ್ವಾಂಟಿಫಿಕೇಷನ್. ಓಕೆ, ಎಸ್ಟಿಮೇಷನ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ನ ಹೇಗೆ ಮಾಡೋದು ಅಂತ ಕಲ್ತ್ರಿ. ಹಾಗೆ ಬೇಸ್ಡ್ ಆನ್ ಲೀಬಿಗ್ಸ್ ಮೆಥಡ್ ಕಲ್ತಿದ್ದೀರಲ್ವಾ. ಬೇಸ್ಡ್ ಆನ್ ದಿಸ್ ಒನ್ ನೀವು ನ್ಯೂಮರಿಕಲ್ಸ್ನ ಕಲ್ತಿದ್ದೀರ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ನಿಮಗೆ ಇದು ನೀಟ್ ದೃಷ್ಟಿಯಿಂದನೂ ಇದು ಇಂಪಾರ್ಟೆಂಟ್, ಹಾಗೆ ರೆಗ್ಯುಲರ್ ಅಕಾಡೆಮಿಕ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.